ಶುಭೋದಯ, ಸುಪ್ರಭಾತ, ಶುಭ ಮುಂಜಾನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆತ್ಮೀಯ ಆದರದ ಸ್ವಾಗತ. ನಾನು ನಿಮ್ಮ ಮನೆ ಮೇಷ್ಟ್ರು ಚಂದ್ರಶೇಖರ. ಇವತ್ತು ನಾನು ತತ್ಸಮ ತದ್ಭವ ಅಂತಕ್ಕಂತಹ ಒಂದು ಈ ವಿಶೇಷ ಪಾಠದೊಂದಿಗೆ ಬಂದಿದ್ದೇನೆ. ಇದು ಅನೇಕರಿಗೆ ಗೊತ್ತಿದ್ದರೂ ಕೂಡ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಎಷ್ಟೋ ಸಂಗತಿಗಳು ನಮ್ಮ ಮನಸ್ಸಿನಿಂದ ಅವು ಸ್ವಲ್ಪ ಮರ್ತು ಬಿಟ್ಟಿರ್ತೀವಿ, ಮಾಯವಾಗಿ ಬಿಟ್ಟಿರ್ತೀವಿ. ಅದನ್ನು ಮತ್ತೆ ನಿಮಗೆ ನೆನಪಿಸ್ಲಿಕ್ಕೆ ರೀಕ್ಯಾಪ್ಚುಲೇಷನ್ ಅಂಥೇಳಿ ಏನು ಹೇಳ್ತೀವಲ್ಲ, ಪುನರ್ಮನನ ಮಾಡಿಕೊಳ್ಳೋದು, ಅದಕ್ಕೋಸ್ಕರವಾಗಿ ಇದು ತತ್ಸಮ ತದ್ಭವ ಅಂತಕ್ಕಂಥ ಈ ಪಾಠ. ಅದು ಅಲ್ಲದೆ ಕೆಲವೊಂದು ಸಲ ಕೆಲವರಿಗೆ ಗೊತ್ತಿರಂಗಿಲ್ಲ, ಬಹುತೇಕರಿಗೆ ಗೊತ್ತಿದ್ದಿರ್ತದೆ. ಇದು ಸಾಮಾನ್ಯವಾಗಿ 5ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಮತ್ತು ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಕ್ಕಂತಹ ಅಭ್ಯರ್ಥಿಗಳಿಗಾಗಿ ಈ ತತ್ಸಮ ತದ್ಭವಗಳು ಅಂತಕ್ಕಂಥ ಪಾಠ ತುಂಬ ಅಗತ್ಯವಾದದ್ದು, ಎಲ್ಲರೂ ತಿಳಿದುಕೊಳ್ಳಲೇಬೇಕಾದದ್ದು. ಹಾಗಾದ್ರೆ ಏನಿದು ತತ್ಸಮ ಅಂದ್ರೇನು, ತದ್ಭವ ಅಂತಂದ್ರೇನು ಅಂತಕ್ಕಂಥದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಏನಿದೆ ಅಂತಂದ್ರೆ ತತ್ ಸಮ. ತತ್ ಅಂದರೆ ಅದಕ್ಕೆ ಅಂತ ಅರ್ಥ. ಇಲ್ಲಿ ನೋಡ್ರಿ, ನಾನು ವಿಸ್ತೃತವಾಗಿ ಹೇಳ್ತೀನಿ. ಸಂಸ್ಕೃತದ ಕೆಲವು ಪದಗಳು ಯಾವುದೇ ಬದಲಾವಣೆ ಹೊಂದದೆ ಹಾಗೆಯೇ ಕನ್ನಡದಲ್ಲಿ ಪ್ರಯೋಗವಾಗುವ ಪದಗಳು. ಕೆಲವೊಂದು ಪದಗಳು ಸಂಸ್ಕೃತದಲ್ಲಿರ್ತವೆ, ಕನ್ನಡದಲ್ಲಿಯೂ ನಾವು ಅದನ್ನೇ ಹೇಳ್ತೇವೆ. ಹೀಗಾಗಿ ಅದಕ್ಕೆ ತತ್ಸಮ. ತತ್ ಅಂದರೆ ಅದಕ್ಕೆ ಅಂದರೆ ಸಂಸ್ಕೃತಕ್ಕೆ ಅಂತ ನಾವು ತಿಳ್ಕೊಳ್ಬೇಕು. ತತ್ ಅಂದರೆ ಅದಕ್ಕೆ ಅಂದರೆ ಸಂಸ್ಕೃತಕ್ಕೆ ಸಮಾನವಾದದ್ದು, ಅಂಥವುಗಳಿಗೆ ತತ್ಸಮಗಳು ಅಂತ ಹೇಳ್ತಾರೆ. ಕೆಲವರು ಸಮ ಸಂಸ್ಕೃತಗಳು ಅಂತಲೂ ಹೇಳ್ತಾರೆ. ಉದಾಹರಣೆಗೆ ನಾವು ತೆಗೆದುಕೊಳ್ಳೋದು ಅಂತಂದರೆ, ವಿಜ್ಞಾನ ಅಂತಕ್ಕಂತಹ ಒಂದು ಪದ ಇದೆ. ವಿಜ್ಞಾನ ಅಂತಕ್ಕಂಥ ಪದ ಅದು ಸಂಸ್ಕೃತದಲ್ಲಿಯೂ ಬಳಕೆ ಆಗ್ತದೆ, ನಾವು ಕನ್ನಡದಲ್ಲಿಯೂ ಆ್ಯಸ್ ಇಟ್ ಈಸ್ ಇದ್ದಕ್ಕಿದ್ದ ಹಾಗೆ ಬಳಕೆಯನ್ನು ಮಾಡ್ತೇವೆ. ಅಂತಹ ಪದಗಳಿಗೆ ಏನನ್ನಬೇಕು, ತತ್ಸಮಗಳು ಅಂತನ್ನಬೇಕು. ಅಂದರೆ ಸಮವಾಗಿದೆ, ಸಂಸ್ಕೃತಕ್ಕೆ ಸಮವಾಗಿದೆ. ಇನ್ನು ತದ್ಭವ ಅಂತ ಹೇಳ್ತಾರೆ. ತದ್ಭವ, ತತ್ ಮತ್ತು ಅದಕ್ಕೆ ಅಂತ ಅರ್ಥ. ಭವ ಅಂದರೆ ಜನಿಸಿರುವುದು, ಅಂದರೆ ಅದರಿಂದ ಜನಿಸಿರತಕ್ಕಂಥ ಪದಗಳು ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ವಿಕಾರವಾಗಿ ಅಥವಾ ಪೂರ್ಣ ವಿಕಾರ ಹೊಂದಿ ಬರುವ ಶಬ್ದಗಳನ್ನು ತದ್ಭವಗಳು ಎಂದು ಕರೆಯುವರು. ತತ್ ಪ್ಲಸ್ ಭವ ಅಂದರೆ ಅದರಿಂದ, ಸಂಸ್ಕೃತದಿಂದ ಹುಟ್ಟಿದ ಪದಗಳು. ಈಗಾಗಲೇ ನಾನು ಹೇಳಿದಲ್ಲ, ವಿಜ್ಞಾನ ಅಂತಕ್ಕಂಥದ್ದು ನಾನಿಲ್ಲಿ ತೆಗೆದುಕೊಂಡಿದ್ದೇನೆ. ಈ ವಿಜ್ಞಾನ ಅಂತಕ್ಕಂಥ ಪದವನ್ನು ನಾವು ಗಮನಿಸಿದಾಗ ನಮಗೆ ಗೊತ್ತಾಗ್ತದೆ. ನೋಡಿ, ವಿಜ್ಞಾನ ಅನ್ನೋದು ತದ್ಭವ, ವಿಜ್ಞಾನ ಅಂತಕ್ಕಂಥ ಪದದಿಂದ ನಾವು ಭಿನ್ನಾಣ ಅಂಥೇಳಿ ತದ್ಭವವಾಗಿ ಮಾಡಿದ್ದೇವೆ. ಇದಕ್ಕೆ ವಿರೂಪಗೊಂಡದ್ದು ಅಥವಾ ಅದರಿಂದ ಜನಿಸಿದ್ದು ಅಥವಾ ಸ್ವಲ್ಪ ವ್ಯತ್ಯಾಸ ಹೊಂದದ್ದು. ಇನ್ನು ಕೆಲವೊಂದಂತೂ ಪದಗಳು ಇದಕ್ಕೇನು ಸಂಬಂಧನೇ ಇಲ್ಲ ಅನ್ನುವಷ್ಟು ಬದಲಾವಣೆ ಹೊಂದಿರ್ತವೆ. ಉದಾಹರಣೆಗೆ ನಾವು ಇಲ್ಲಿ ಮುಂದೆ ಹೇಳ್ತಾ ಹೋದಾಗ ನಾನು ಹೇಳ್ತೀನಿ. ಈಗ ಇಲ್ಲೇ ನೋಡಿ, ವಿಜ್ಞಾಪನೆ ಭಿನ್ನ ಅಂಥೇಳಿ ಆಗ್ತದೆ. ಕೋಕಿಲ ಕೋಗಿಲೆ, ವಂದ್ಯ ಬಂಜೆ, ವ್ಯಾಪಾರಿ ಬೇಹಾರಿ, ಅಮೃತ ಅಮರ್ದು, ಕಾವ್ಯ ಕಬ್ಬ. ನೋಡಿ ಈ ಥರ ಪದಗಳು. ದ್ಯೂತ ಜೂಜು, ವಂಶ ಬಂಚ. ನೋಡಿ ಎಷ್ಟು ವ್ಯತ್ಯಾಸ ಇದೆ ಇದು, ಅಂದರೆ ಸಂಪೂರ್ಣವಾಗಿ ಬೇರೆಯೇ ಅನ್ನಿಸ್ತದೆ ನೋಡ್ರಿ. ಪುಣ್ಯ ಹೂನ್ಯ, ವಿದ್ಯಾಧರ ಬಿಜ್ಜೋದರ, ಬ್ರಹ್ಮ ಬೊಮ್ಮ. ಅದೇ ಪ್ರಕಾರವಾಗಿ ಇನ್ನಷ್ಟು ಇಲ್ಲಿವೆ ನೋಡಿ. ಪ್ರಸಾದ ಹಸಾದ, ಕುಠಾರ ಕೊಡಲಿ, ದೃಷ್ಟಿ ದಿಟ್ಟಿ, ವೈಶಾಖ ಬೇಸಗೆ, ಪಾದುಕ ಹಾವುಗೆ. ನೋಡ್ರಿ ಎಷ್ಟು ವ್ಯತ್ಯಾಸ ಇದೆ. ಕವಿ ಕಬ್ಬಿಗ, ಆರ್ಯ ಅಜ್ಜ, ಭುವಿ ಭುವಿ, ಮೃಗ ಮಿಗ, ವಿನೋದ ಬಿನದ, ದುಃಖ ದುಗುಡ, ವಸಂತ ಬಸಂತ, ಕರ್ತರಿ ಕತ್ತರಿ.
ಈ ಪ್ರಕಾರವಾಗಿ ಅನೇಕ ಪದಗಳು ನಮಗೆ ನೋಡುವುದಕ್ಕೆ ಅವು ಸಂಸ್ಕೃತದಂತೆ ಕಂಡರೂ ಕೂಡ ಅವುಗಳನ್ನು ನಾವು ಸಮಸಂಸ್ಕೃತಗಳು ಅಥವಾ ಅವು ಸಂಸ್ಕೃತದ್ದೇ ಪದಗಳಿವೆ. ಆದರೆ ನಮ್ಮಲ್ಲಿ ಎಷ್ಟು ಹಾಸ್ಯ ಹೊಕ್ಕಾಗಿವೆ ಅಂತಂದ್ರೆ ಅವು ಗೊತ್ತೇ ಇಲ್ಲ ಇವು ಸಂಸ್ಕೃತ ಪದಗಳು, ಇವು ಕನ್ನಡ ಪದಗಳೇ ಅಂತೇಳಿ ನಾವು ಎಷ್ಟೋ ಸಲ ನಂಬಿರ್ತೇವೆ. ಅಂತಹ ಸಂಸ್ಕೃತದಿಂದ ಕನ್ನಡದಲ್ಲಿಯೂ ನೇರವಾಗಿ ಇದ್ದಕ್ಕಿದ್ದಾಗಿ ಬಳಕೆ ಆದರೆ ಅದಕ್ಕೆ ತತ್ಸಮ ಅನ್ನಬೇಕು. ಚೂರು ಬದಲಾವಣೆ ಆದರೆ ಅಥವಾ ಸಂಪೂರ್ಣವಾಗಿ ಬದಲಾವಣೆ ಆದರೆ ಅದಕ್ಕೆ ತದ್ಭವಗಳು ಅನ್ನಬೇಕು. ಇದು ಭಾಳ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಇದಕ್ಕೂ ಕೂಡ ನಾವು ಕೆಲವೊಂದು ಸೂತ್ರಗಳನ್ನು ಅಳವಡಿಸಬೇಕು. ಯಾವ ಸೂತ್ರಕ್ಕೆ ಅನುಗುಣವಾಗಿ ಇವು ಬದಲಾವಣೆಯಾಗಿದೆ ಅಂತಕ್ಕಂಥದ್ದು ಅದು ಕೂಡ ಇದೆ. ಆದರೆ ಅದು ತೀರಾ ವಿಸ್ತೃತವಾಗಿರ್ತದೆ. ಅದನ್ನು ಕುರಿತು ನಾನು ವಿಸ್ತೃತವಾದಂಥ ಅಧ್ಯಯನ ನಾನು ಮಾಡಿದ್ದೇನೆ. ಇನ್ನೊಂದು ವಿಡಿಯೋ ಪಾಠ ಇದೆ. ನಿಮಗೆ ಬಹುತೇಕ ಇಷ್ಟು ಸಾಕು ಅಂತ ಹೇಳ್ತಾ ಇಲ್ಲಿಗೆ ಈ ಪಾಠ ಮುಗಿಸ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಹಾಗೂ ಎಲ್ಲಕ್ಕಿಂತ ಮಹತ್ವದ್ದು, ನಿಮಗೆ ಬೇಕಾಗಿರ್ತಕ್ಕಂಥ ಸಂಗತಿಯನ್ನು ನೀವು ಒಂದು ಪುಟ್ಟದಾಗಿ ಮೆಸೇಜ್ ಮಾಡಿದರೆ ನನಗೆ ತುಂಬ ಸಂತೋಷ ಆಗ್ತದೆ. ಮಕ್ಕಳೇ, ನಿಮಗೆ ಶುಭವಾಗಲಿ. ಧನ್ಯವಾದಗಳು.